ಅವ್ರ ಮಗನಿಗೆ ಬಹುಶಃ ಅವರು ಮಾತು ಕೊಟ್ಟಿದ್ರು ಅಂತ ಕಾಣ್ತದೆ. ತಮಗೆ ಗೊತ್ತಿದೆಯಲ್ಲ, ಹೇಳ್ಬಿಡಿ ಸರ್, ಆಮೇಲೆ ನಿಮ್ಮನ್ನು ಮಾತಾಡ್ಸೋಣ. ಹಾಗಾಗಿ ಅವ್ರಿಗೆ ಸ್ವಾಭಾವಿಕವಾಗಿ ಎಲ್ಲೋ ಒಂದು ಕಡೆ ಮಗನಿಗೆ ಬೇಜಾರಾಗಿರ್ತದೆ. ಹಾಗಾಗಿ ಅದು ಮಾಡಿದ್ದಾರೆ. 1 or 2 ಡೇಸಲ್ಲಿ ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು. ಒಂದ್ಸಲ ಯಾಕೆ ಡೈರೆಕ್ಟಾಗಿ ಭೇಟಿ ಆಗ್ಬಿಟ್ಟು ಮಾತಾಡ್ಬಿಟ್ರೆ ಎಲ್ಲ ಮುಗ್ದೋಗುತ್ತಲ್ಲ? ಮಾತಾಡಿದ್ದೇವೆ. ನಾನು ನಿನ್ನೆ ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಮ್ಮ ನಾಗರಾಜ್ ಅವರು ಕೂಡ ಪರ್ಸ್ನಲಾಗಿ ಮಾತಾಡಿದ್ದಾರೆ. ಧೀರಜ್ ಅವರು ಪರ್ಸ್ನಲ್ ಮಾತಾಡಿದ್ದಾರೆ. ಅವರ ಒಳ್ಳೆತನ, ಅಭಿವೃದ್ಧಿ ಕೆಲಸ, ನಮ್ಮ ಮುಖಂಡರ ಒಂದು ಸಂಘಟನೆ ಇಲ್ಲಿ ಏನಿದೆ, ಭಾಳ ಹಿರಿಯರಿದ್ದಾರೆ. ಲಕ್ಷ್ಮೀನಾರಾಯಣವರು, ಅವರು ಅನೇಕ ಹನುಮಂತರಾಯಪ್ಪನವರು ಅತ್ಯಂತ ಹಿರಿಯರು, ನಮ್ಮ ನಾರಾಯಣ ಸೋಮಣ್ಣವರು, ಆನಂದವರು, ಹೀಗೆ ಭಾಳ ಒಳ್ಳೊಳ್ಳೆ ಮುಖಂಡರುಗಳು ಈ ಕ್ಷೇತ್ರದಲ್ಲಿದ್ದಾರೆ. ಅವರೆಲ್ಲರ ಒಂದು ಒಗ್ಗಟ್ಟು, ಅವರ ಒಂದು ತಂಡ, ಅವರ ಪರಿಶ್ರಮದಿಂದ ಇಲ್ಲಿ ನಮಗೆ ಅಭ್ಯರ್ಥಿಯಾಗಿ BJPಗೆ ಭಾಳ ಹೆಚ್ಚಿನ ಮತಗಳು ಬರ್ತಿದೆ. ದೊಡ್ಡಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮುಖ್ಯವಾಗಿ ಎಲ್ಲವೂ ಚೆನ್ನಾಗಿದೆ. BJP ನನಗೂ ದೊಡ್ಡಬಳ್ಳಾಪುರಕ್ಕೆ ಅನೇಕ ವರ್ಷಗಳ ಅವಿನಾಭಾವ ಸಂಬಂಧ ಇದೆ. ನನ್ನ ಸಂಬಂಧಿಕರು ಭಾಳ ಕೂಡ ಹೆಚ್ಚಿದ್ದಾರೆ ಇಲ್ಲಿ. ಹಾಗಾಗಿ ನನಗಿದು ಹೊಸ ಕ್ಷೇತ್ರ ಅಂತ ಅನಿಸಲ್ಲ. ನಾನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಆಗಿನ್ನೂ ಅವರು ಹುಡುಗರಾಗಿದ್ದರು. ನಮ್ಮ ರಾಜ್ಯ ಮಟ್ಟದ ಒಂದು ದೊಡ್ಡ ಸಮಾವೇಶ ನಾವು ದೊಡ್ಡಬಳ್ಳಾಪುರದಲ್ಲಿ ಹಮ್ಮಿಕೋಬೇಕು ಅಂತ ನಾನೇ ಅದನ್ನು ಆಯ್ಕೆ ಮಾಡಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಂಡು ಅವತ್ತು ಮಾಡಿದ್ದೆ. ಮೊದಲನೇ ಸಲ ಅದು ಕಾರಣಾಂತರಗಳಿಂದ ನೆಕ್ಸ್ಟ್ ಡೇ ಆಗಬೇಕಾಗಿತ್ತು. ಹಿಂದಿನ ದಿವಸ ರಾತ್ರಿ ಎಲ್ಲ ವ್ಯವಸ್ಥೆಗಳಾಗೋಗಿತ್ತು, ಕ್ಯಾನ್ಸಲ್ ಆಗಿಬಿಟ್ಟು. ಮತ್ತೆ ನಾವು ಯಾರೋ ಹೇಳಿದರು ಬೇರೆ ಕಡೆ ಮಾಡೋಣ ಅಂತ. ಇಲ್ಲ, ಎಲ್ಲಿ ನಾವು ಫೇಲ್ ಆಗಿದ್ದೀವಿ ಅಲ್ಲೇ ಮತ್ತೆ ಮಾಡಬೇಕು, ದೊಡ್ಡಬಳ್ಳಾಪುರದಲ್ಲೇ ಮಾಡಬೇಕು ಅಂತೇಳಿ ಅವತ್ತು ಹೇಳಿದ್ನಂತೆ. ನನಗೆ ನೆನಪಿಲ್ಲ. ನೋಡಪ್ಪ, ಇಷ್ಟೆಲ್ಲ ಮಾಡ್ತಾಯಿದ್ದೀವಿ, ನೀವು ಶಾಸಕರಾಗಲಿಕ್ಕೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ನಂತೆ. ಅದನ್ನು ನೆನಪು ಮಾಡಿದ್ರಿ ಇವತ್ತು. ಟಿಕೆಟ್ ಸಿಕ್ಕಿದ ಮೇಲೆ ತುಂಬ ಸ್ಮಾರ್ಟಾಗಿ ಕಾಣ್ತಾ ಇದ್ದೀವಿ ಸರ್. ಇಲ್ಲ, ನಾನು ಚುನಾವಣೆ ನಂತರ ಒಂದು ಹರಕೆ ಹಾಕ್ಕೊಂಡಿದ್ದೆ. ಹಾಗಾಗಿ ನಾನು ಗಡ್ಡ ಬಿಟ್ಟಿದ್ದೆ, ಅಷ್ಟೇ. ಬಿಟ್ಟರೆ ಯಾವಾಗಲೂ ಗಡ್ಡ ಬಿಟ್ಟಿದ್ದಿಲ್ಲ. ಮತ್ತು ಈಗ ಆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಗಡ್ಡ ತೆಗೆದಿದ್ದೀನಿ. ಇವತ್ತು ಸಹೋದರರು, ಶಾಸಕರು, ಧೀರಜ್ರವ್ರ ಜೊತೆ ಮತ್ತು ನಮ್ಮೆಲ್ಲ ಹಿರಿಯ ಮುಖಂಡರು, ಈ ಭಾಗದ ಎಲ್ಲ ಹಿರಿಯ ಮುಖಂಡರು, ನಾವೆಲ್ಲ ಹೋಗಿ ಘಾಟಿ ಸುಬ್ರಹ್ಮಣ್ಯ, ನಮಗೆ ಘಾಟಿ ಸುಬ್ರಹ್ಮಣ್ಯಕ್ಕೂ ನನ್ನ ನಕ್ಷತ್ರಕ್ಕೂ ಕೂಡ ಭಾಳ, ನಾನು ಎಷ್ಟು ಆ ಭಗವಂತನಿಗೆ ಪೂಜೆ ಮಾಡಿದರೆ ಅಷ್ಟು ಹೆಚ್ಚು ನನಗೆ ಅನುಗ್ರಹ ಇದೆ ಅಂಥೇಳಿ ಹೇಳ್ತಾರೆ. ಹಾಗಾಗಿ ಕಳೆದ ವಾರ ಕೂಡ ನಾನು ಪಳನಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ. ಘಾಟಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾದಾಗೂ ಕೂಡ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ಕೈಗೊಂಡಿದ್ದೇವೆ.